ಇವತ್ತು ಮಟನ್ ಚಾಪ್ಸ್ ಯಾವ ಥರ ಮಾಡೋದನ್ನೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಬೇಕು. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವತ್ತು ಒಂದು 300 ಗ್ರಾಮಷ್ಟು ಮಟನ್ ತೊಗೊಂಡಿದ್ದೀನಿ. ಅದು ಕೂಡ ಆಯಿಲ್ ಜೊತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಇದೆರಡು ಮಿಕ್ಸ್ ಮಾಡಿ ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 10 ಮಿನಿಟ್ಸ್ ಅದನ್ನು ಮುಚ್ಚಿಡ್ತೀನಿ. ಈಗ ಚಾಪ್ಸಿಗೆ ಬೇಕಂತಹ ಮಸಾಲೆ ಪದಾರ್ಥ ಯಾವುದಾದ್ರು ನೋಡೋಣ ಬನ್ನಿ. ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಒಂದು 4 ಹಸಿಮೆಣಸು, ಕಾಳು ಮೆಣಸು ಮಾತ್ರ 1 ಸ್ಪೂನ್ ತೊಗೊಳ್ಳಿ, ಒಂದು 3 ಲವಂಗ, ಒಂದು ಚೂರು ಚಕ್ಕೆ, ಚೂರು ಕೊತ್ತಂಬರಿ. ಇದನ್ನು ಫುಲ್ ಮಿಕ್ಸಿ ಮಾಡ್ಕೊಂಡು ಮಟನ್ ಜೊತೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು ಮುಚ್ಚಿಡ್ತೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ತೆಳ್ಳಗೆ ಬೇಡ, ಒಂಚೂರು ತಿಕ್ಕಾಗಿರಲಿ. ಈಗ ಇದನ್ನು ಒಂದು 5 to 6 ವಿಷಲ್ ಮಾಡ್ಕೊತೀನಿ. ನಮ್ಮ ಕಡೆ ಎಲ್ಲ ಇದು ನಾವು ಜಾಸ್ತಿ ದೋಸೆ ಇಡ್ಲಿಗೆಲ್ಲ ಇದೇ ಗ್ರೇವಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ರೆಡಿ ಆಗಿದೆ ಮಟನ್ ಚಾಪ್ಸ್. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.